ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಶಿಕ್ಷಣ ಕಾಶಿ ಸಂಕೇಶ್ವರದ ಜ್ಞಾನ ಮಂದಿರ ಶ್ರೀ ದುರ್ದುಂಡೇಶ್ವರ ವಿದ್ಯಾವರ್ಧಕ ಸಂಘ ದಿವಂಗತ ಅಪ್ಪನಗೌಡರು ಹಾಗೂ ಬಸಗೌಡರು ಸ್ಥಾಪಿಸಿದ ಈ ಸಂಘ ಶಿಕ್ಷಣ ಪ್ರೇಮಿ ಎ.ಬಿ. ಪಾಟೀಲ್ ಸತತ ಪ್ರಯತ್ನ ಪ್ರಗತಿ ಪಥದತ್ತ ಸಾಗಿದೆ ನೋಡಿ. 24 ಶಿಕ್ಷಣ ಅಂಗಸಂಸ್ಥೆಗಳನ್ನು ಒಳಗೊಂಡ LKGಯಿಂದ PG ವರೆಗೆ ಪ್ರವೇಶ ಗಡಿಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ. ಅಂತರರಾಜ್ಯದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಪ್ರವೇಶ ಪಡೆದು ಅಧ್ಯಯನ ಮಾಡುತ್ತಾರೆ. ಹೇಗಿದೆ ನೋಡಿ SDVS ಸಂಘದ ಖ್ಯಾತಿ. ಕಾಶಿ ಎಂದೇ ಹೆಸರುವಾಸಿಯಾದ ವಿದ್ಯಾರ್ಥಿಗಳಿಗೆ ಪೂರಕ ವಾತಾವರಣ ನಿರ್ಮಾಣ. ಪ್ರತಿ ವರ್ಷ ಶಿಕ್ಷಣ ಕಾಶಿಗೆ ಹರಿದು ಬರುತ್ತಿದೆ ವಿದ್ಯಾರ್ಥಿ ಸಾಗರ. ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕ ಹಬ್ಬ, ಕೌಶಲ್ಯ ತರಬೇತಿ, ಸಂಶೋಧಾತ್ಮಕ ಸಮಾವೇಶದ ಜೊತೆ ಕ್ರೀಡೆಗೂ ಕೂಡ ಹೆಚ್ಚಿನ ಆದ್ಯತೆ ಇಲ್ಲಿ ನೀಡಲಾಗುತ್ತಿದೆ. ಮಾಜಿ ಸಚಿವ ಶಿಕ್ಷಣ ಪ್ರೇಮಿ ಎ.ಬಿ. ಪಾಟೀಲ್ ಏನು ಹೇಳಿದ್ರು ಒಮ್ಮೆ ಕೇಳಿ. ಅದೇ ರೀತಿ ಅಭಿನವ ಮಂಜುನಾಥ ಸ್ವಾಮೀಜಿಯವರು ಕೂಡ SDVS ಸಂಘ ಗ್ರಾಮೀಣ ಪ್ರತಿಭೆಗಳನ್ನು ಹುಟ್ಟು ಹಾಕುವ ಒಂದು ವಿದ್ಯಾ ಸಂಸ್ಥೆ ಮಂದಿರ ಅಂತ ಏನು ಹೇಳಿದ್ದಾರೆ ಒಮ್ಮೆ ಕೇಳಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್. ರೈತರ ಮಕ್ಕಳ, ಅದರಲ್ಲೂ ಈ ಗಡಿಭಾಗದ ಗ್ರಾಮೀಣ ಮಕ್ಕಳ ಭವಿಷ್ಯ ಉಜ್ವಲವಾಗಲೆಂದು ಈ ದುರ್ದುಂಡೇಶ್ವರ ವಿದ್ಯಾಸಂಸ್ಥೆಗೆ ತಾವೇ ಅಧ್ಯಕ್ಷರಾಗಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾ ಬಂದಿದ್ದೀರಿ. 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಅದಕ್ಕೆ ತಾವೇನು ಹೇಳ್ತೀರಿ? ನೋಡಿ, ಶ್ರೀ ದುರ್ದುಂಡೇಶ್ವರ ಆಶೀರ್ವಾದದಿಂದ, ಶಂಕರಲಿಂಗ ದೇವರ ಆಶೀರ್ವಾದದಿಂದ ದುರ್ದುಂಡೇಶ್ವರ ವಿದ್ಯಾವರ್ಧಕ ಸಂಘ ಈಗಿಂದಲ್ಲ, ಭಾಳ ಹಳೆ ಇತಿಹಾಸ. ಹಿಂದೂ ಹಿರಿಯರು ಅಪ್ಪನಗೌಡರು ಪಾಟೀಲ್ ಇರ್ಬೋದು, ಬಸಗೌಡರು ಇರ್ಬೋದು, ಕೋತವರು ಇರ್ಬೋದು, ಖಾತೆದಾರ SS ಪಾಟೀಲ್ ಇರ್ಬೋದು, ಒಂದು ಹಲವಾರು ಇವತ್ತು ಇಲ್ಲಿ ಸಾರವಾಡಿಯವರು ಇರ್ಬೋದು, ಹಲವಾರು ಜನ ಈ ಸಂಸ್ಥೆ ಕಟ್ಟಲಿಕ್ಕೆ ಕೂಡ ಇವತ್ತು ಬಹಳಷ್ಟು ಪ್ರಯತ್ನ ಮಾಡಿ ಗಡಿ ಭಾಗದಲ್ಲಿ, ಇದು ಒಂದು ಗಡಿ ಭಾಗದಲ್ಲಿ ಮೊದಲು ನಾವು 7 ಸಂಸ್ಥೆಗಳು ಇರ್ತೀವಿ. ಶುಗರ್ ಫ್ಯಾಕ್ಟ್ರಿ ಒಂದು ಸಹಾಯದಿಂದ ಅಪ್ಪನಗೌಡರು ಹೇಳ್ತಿದ್ರ ಏನಪ್ಪ ಬೇಡಪ್ಪ ಅಂತಂದ್ರೆ ಇವತ್ತೆಲ್ಲರೂ ನಮ್ಮ ರೈತರ ಮಕ್ಕಳು ವಿದ್ಯಾವಂತರಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಿದ್ರು. ಆದರೆ ಅದು ಪ್ರಾಕ್ಟಿಕಲ್ ಆಗಿ ಸ್ವಾಮಿಗಳ ಆಶೀರ್ವಾದದಿಂದ ಹಿಂದಿನ ನಮ್ಮ ಅಮ್ಮನಿಗೆ ಅಜ್ಜವರು, ನೇರ್ಲಿ ಅಜ್ಜವರು, ಅದು ದುದಿನಿ ಅಜ್ಜವ್ರು ಕೊಡ್ಕೊಂಡು ಈ ಸಂಸ್ಥೆಯನ್ನು ಹುಟ್ಟಾಕಿ ಬೆಳೆಸಿ, ಜೋಡಿಗೆ ಹಾಕಿ ಬೆಳೆಸಿ, ಒಂದು ಶುಗರ್ ಫ್ಯಾಕ್ಟ್ರಿ ಒಂದು ಸಹಾಯದಿಂದ ಅಪ್ಪನಗೌಡರಾಗಲಿ ಬಸಗೌಡರಾಗಲಿ ಇದನ್ನು ಕೊಡಿಸಲಿಕ್ಕೆ ಕಾರಣೀಭೂತರಾಗಿ ಈ ದೊಡ್ಡ ಸಂಸ್ಥೆಯಾಗಿ ಇವತ್ತು ಬೆಳೆದಿದೆ. ಕಾರಣ ಇಷ್ಟೇ, ತ್ಯಾಗ ಬೇಕದಕ್ಕೆ. ತ್ಯಾಗ ಎಲ್ಲರೂ ಕೂಡ ಮಕ್ಕಳು ನಾವು ಓದಬೇಕು. ಗಡಿ ಭಾಗದ ಕನ್ನಡ, ಮರಾಠಿ ಭಾಷೆ ಇದ್ದದ್ದರೂ ಕೂಡ ಇತ್ತು. ಎಲ್ಲ ಮಕ್ಕಳು ಓದಬೇಕಂತಕೊಂಡು ಒಂದು ಹಿರಿಯರ ಆಸೆ ಏನಿತ್ತಲ್ಲ ಅದನ್ನು ಕನಸಾಗಿ ಹೋಗ್ತಿದ್ದೀವಿ. ಅದಕ್ಕೆ ದಯವಿಟ್ಟು ನಮ್ಮ ಮಕ್ಕಳು ಇಲ್ಲಿ ಬಂದು ವಿದ್ಯಾವಂತರಾಗಿದ್ದಾರೆ. ಒಂದು ಬೇರೆ ಬೇರೆ ದೊಡ್ಡ ಹುದ್ದೆಗಳಿಗೂ ಹೋಗಿದ್ದಾರೆ. ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ, ವಕೀಲರಾಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ದೇಶ ತುಂಬ ಎಲ್ಲ ಕೂಡ ಇವತ್ತು MBA ಕಾಲೇಜು ಕೂಡ ಇವತ್ತು ನಮ್ಮಲ್ಲಿ ಮಾಡಿದ್ದೀವಿ. PG ಹೇಳ್ತಿಲ್ಲ, ಫ್ರಮ್ ನರ್ಸರಿ ಟು PG ಎಲ್ಲ ಸಂಸ್ಥೆಗಳನ್ನು ಕೂಡ ನಾವು ಅದು ನೋಡ್ತಾ ಇದ್ದೀವಿ. ಆ ಸಂಸ್ಥೆ ನಮ್ಮಲ್ಲಿ MBA ಸೀಟ್ ಸಿಗೋದು ಕಷ್ಟ. ಒಂದು ಸೀಟ್ ಸಿಕ್ಕ ಬಳಿಕ ಏನು ಉತ್ತೀರ್ಣ ಆಗ್ತಾರೆ ಅವ್ರಿಗೆ 92% ನಾವು ಪ್ಲೇಸ್ಮೆಂಟ್ ಕೊಡಿಸ್ತೀವಿ. ಅದಕ್ಕೆ ಕಾರಣೀಭೂತ ಇರ್ಬೋದು ಯಾರು ಆಡಳಿತ ಮಂಡಿದವರಲ್ಲ. ನಾನಿದ್ದಾಗ ಕೇವಲ 7 ವಿಧ ಇತ್ತು ಸಂಸ್ಥೆಗಳು, ಈಗ 25 ಸಂಸ್ಥೆಗಳಾಗಿದ್ದಾವೆ. ಇವತ್ತು 45 ಎಕರೆ ಜಮೀನಿನಲ್ಲಿ ಇವತ್ತು ಹಳ್ಳಿಯಲ್ಲಿ ಕೂಡ ಇವತ್ತು ಕನಗಲ, ಹೆಬ್ಬಾಳು, ಯಾದಗೂರು ಊರಲ್ಲಿ ಕನ್ಯಾಶಾಲೆ ನೋಡಿ. ಹಿರಿಯರದೊಂದು ಏನು ಆಸೆ ಇತ್ತಪ್ಪ, ಕನಸಿತ್ತು. ಯಾವ ಕಾಲಕ್ಕೆ ಹೆಣ್ಮಕ್ಳಿಗೆ ಸೆಪರೇಟಾಗಿ ಓದುವಂಥ ಪರಿಸ್ಥಿತಿ ಇದ್ದಿದ್ದಿಲ್ಲ. ಹೆಣ್ಮಕ್ಳ ಸಲ ಕನ್ಯಾಶಾಲೆ ಎತ್ಕೊಂಡು ಪ್ರಾರಂಭ ಮಾಡ್ಯಾಗ. ಇದರ ಅರ್ಥ ಹೆಣ್ಮಕ್ಳಿಗೂ ಶಿಕ್ಷಣ ಕೊಡಬೇಕು, ಅವ್ರಿಗೂ ಸ್ವಾತಂತ್ರ್ಯ ಸಿಗಬೇಕು ಕೊಡಬೇಕು. ಆಗ ಅವ್ರಿಗೆ ಇತ್ತು, ಅದು ನನಸಾಗಿತ್ತು. ಇವತ್ತು ಸುಮಾರು 9-10 ಸಾವಿರ ಹುಡುಗರು ವಿದ್ಯಾರ್ಥಿಗಳು ದುರ್ದುಂಡೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಕಲಿತಾ ಇದ್ದಾವೆ. ಪ್ರತಿ ವರ್ಷವೂ ಕೂಡ ನಮ್ಮ ಶಿಕ್ಷಕರ ಕಾಂಟ್ರಿಬ್ಯೂಷನ್, ಶಿಕ್ಷಕರ ದಾನ, ತ್ಯಾಗ, ಅವ್ರು ಪಾಠ ಹೇಳುವ ಪದ್ಧತಿಯಿಂದ ಕೂಡ ಇವತ್ತು
ಭಾಳ ಉನ್ನತ ಮಟ್ಟಕ್ಕೆ ನಮ್ಮ ಸಂಸ್ಥೆ ಇದೆ. ಬೆಳಗಾವಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ಎಜುಕೇಷನ್ ಜಿಲ್ಲೆಯಲ್ಲಿ ನಂಬರ್ 1 ಸಂಸ್ಥೆ ಅಂತ ಹೇಳಲಿಕ್ಕೆ ಭಾಳ ನನಗೆ ಹೆಮ್ಮೆ ಆಗ್ತದೆ. ಎಲ್ಲ ಶ್ರೇಯಸ್ಸು ನಮ್ಮ ಶಿಕ್ಷಕರಿಗೆ ಹೋಗ್ತಕ್ಕಂಥ. ಈಗ ರಾಜ್ಯದಲ್ಲಿ ಸಿಗ್ತಕ್ಕಂಥ ಕೋರ್ಸ್ಗಳು ತಮ್ಮಲ್ಲಿ ಒಂದು LKG ಬಂದು ಒಬ್ಬ ವಿದ್ಯಾರ್ಥಿ ಹೋಗ್ತದಂದ್ರೆ PG ಮುಗಿಸ್ಕೊಂಡು ಹೊರುವಂಥ ಈ ಒಂದು ಸಂಸ್ಥೆಗಳನ್ನ ಹುಟ್ಟಾಕಿದ್ದೀರಿ. ಅದಕ್ಕೆ ತಾವೇನು ಹೇಳ್ತೀರಿ? ಇಲ್ಲ ಅದು ಹಾಕಿದ್ದೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಈಗ ಬಡವ್ರ ಮಕ್ಕಳು ನಮ್ಮನೆ ಶ್ರೀಮಂತರ ಮಕ್ಕಳು ಫಾರ್ ಎಕ್ಸಾಂಪಲ್ ಈ MBA ಇವತ್ತು ಬೆಂಗಳೂರು ಅಥವಾ ಬೆಳಗಾವಿ ಹೋಗ್ಬೇಕಾದ್ರೆ ಪ್ರತಿ ವರ್ಷ 2.5, 3, 3.5, 4 ಲಕ್ಷ ರೂಪಾಯಿ ಕೊಡ್ಬೇಕಾಗ್ತದೆ. ಇಲ್ಲಿ ನಮಗೆ ಕೇವಲ 1,25,000 ಇವತ್ತು ಕಲಿತಾರ. ಯಾಕಪ್ಪ ಅಂತಂದ್ರೆ ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ. ಮತ್ತೆ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಶಿಕ್ಷಕರು ಹೇಳಾದಾರ ತಗೋದು ಉತ್ತೀರ್ಣ ಅದೇ ರೀತಿಯಾಗಿ ಇವತ್ತು ಪ್ಲೇಸ್ಮೆಂಟ್ ನೌಕರಿ ಕೊಡಿಸೋದ್ರಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಬಹಳ ದೊಡ್ಡದ. ಮತ್ತು ಇಡೀ ದೇಶ ತುಂಬ ಅಷ್ಟೇ ಅಲ್ಲ, ಪರದೇಶಗಳಿಗೆ ಕೂಡ ನಮ್ಮ ಹುಡುಗರಿಗೆ. ಈಗ ಒಂದು STVS ಸಂಘದೊಳಗೆ ಒಂದು ಈ ಮೆಡಿಕಲ್ ಲೈನ್ದೊಳಗೆ ಏನಾದರೂ ಹೊಸ ಯೋಜನೆ ಹಾಕೊಂಡಿದೆ. ನಮ್ಮ ಸಂಸ್ಥೆ ಬಡವ ಸಂಸ್ಥೆ, ಇದು ದುಡ್ಡು ಸಹಕಾರ ಆಗಿಲ್ಲ. ಬರೋದು ಅದ್ರ ತಗೊಳ್ಳೋದು ಅದಕ್ಕೆ ಬಿಡೋದು ಅಷ್ಟೇ. ಈಗ ನಡೆಸೋಸಿಗೆ ಇಂಜಿನಿಯರಿಂಗ್ ಕಾಲೇಜ್ ತಂದೆಯವ್ರು ಮಾಡಿಕೊಟ್ರು. ಪಾಲಿಟೆಕ್ನಿಕ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಪೂರ್ಣ ಪ್ರಮಾಣದ ತ್ಯಾಗವನ್ನು ಮಾಡಿ ಪ್ರತಿಯೊಂದು ಕಲ್ಲು ಕೂಡ ಬಸಗೌಡ ಹೆಸರು. ಇಲ್ಲಿ ಹೈಸ್ಕೂಲು ಕಾಲೇಜುಗಳು ಅಪ್ಪನಗೌಡದ್ದು ಬಸಗೌಡದ ಹೆಸರು. ಯಾಕಪ್ಪ ಅಂತಂದ್ರೆ ಅವರು ಮಾಡಿದಂಥ ತ್ಯಾಗ ಅದನ್ನೇ ಅವರದ್ದ ದುಡ್ಡಲ್ಲ, ಅದು ಮಾಡಿದಾರ. ಅದಕ್ಕೆ ಆ ವಿಚಾರ ನಮ್ಮಲ್ಲಿ ಇಲ್ಲ. ನಾವು ಲಾಂಗ್ ಟರ್ಮ್ ವಿಷನ್ ಇಲ್ಲ. ಯಾಕೆ ಇಂಜಿನಿಯರ್ ಅಂತಿದ್ರೆ ಡಾಕ್ಟರ್ ಅಂತಿದ್ರೆ ನಿಮ್ಮನ್ನು ಕೇಳಿದ ತಕ್ಷಣ ಬಹುಶಃ ಇವತ್ತು ಸುಮಾರಾಗಿ ಎಲ್ಲರೂ 90% ಇಂಜಿನಿಯರ್ ಅಂತಾರೆ, ಡಾಕ್ಟರ್ ಅಂತಾರೆ. ಆದ್ರೆ ಇಟ್ಸ್ ಎ ಡೈನಮಿಕ್. ಇನ್ನು ಖರೇ ಚಾಲೆಂಜಿಂಗ್ ಫೇಸ್ ಸ್ಟಾರ್ಟ್ ಆಗೋದು ಈಗ. ಬಹಳಷ್ಟು ನೀವು ಪ್ಲಾನ್ಸ್ ಹಾಕೊಂಡಿರ್ತೀರಿ. ಈಗ ಸದ್ಯ ನೀವು ಏನೇ ಪ್ಲಾನ್ಗಳು ಮಾಡ್ರಿ, ಬಟ್ ದೂರದೃಷ್ಟಿ ಅಂದ್ರೆ ಹ್ಯಾವ್ ಅ ಲಾಂಗ್ ಟರ್ಮ್ ವಿಷನ್ ಇಲ್ಲ. ಯಾಕೆ ಇಂಜಿನಿಯರ್ ಅಂತಿದ್ರೆ ಡಾಕ್ಟರ್ ಅಂತಿದ್ರೆ ನಿಮ್ಮನ್ನು ಕೇಳಿದ ತಕ್ಷಣ ಬಹುಶಃ ಇವತ್ತು ಸುಮಾರಾಗಿ ಎಲ್ಲರೂ 90% ಇಂಜಿನಿಯರ್ ಅಂತಾರೆ, ಡಾಕ್ಟರ್ ಅಂತಾರೆ. ಆದ್ರೆ ಇಟ್ಸ್ ಎ ಡೈನಮಿಕ್. ಇನ್ನು ಖರೇ ಚಾಲೆಂಜಿಂಗ್ ಫೇಸ್ ಸ್ಟಾರ್ಟ್ ಆಗೋದು ಈಗ. ವಿಶೇಷವಾಗಿ ಇವತ್ತು ನಾವೆಲ್ಲ ನೋಡಿದರ ಹಾಗೆ PUCಯ ಮಕ್ಕಳ ರಿಸಲ್ಟನ್ನು ನಾವು ಇವತ್ತು ನಾಡಿನಾದ್ಯಂತ ಎಲ್ಲ ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನೊಳಗಡೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಭವ್ಯ ಮತ್ತು ದಿವ್ಯದ ಅಂಗಳದ ಪರಿಸರದ ಹೊಸ್ತಿಲಿನೊಳಗೆ ಅರಳಿ ನಿಂತಿರತಕ್ಕಂಥ ಈ ಮಹಾ ಸಂಸ್ಥೆ, ಈ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಉತ್ತಮ ಗುಣಮಟ್ಟದ ಜ್ಞಾನ ಕೌಶಲ್ಯ, ಅವರ ಪ್ರಬುದ್ಧತೆಯ ವಿಚಾರವನ್ನು ಒಳಗೊಂಡು ಗ್ರಾಮೀಣ ಪ್ರದೇಶದಲ್ಲಿ ಹಿರಿದಾದ ಜ್ಞಾನವನ್ನು ಕೊಡುವುದರ ಮೂಲಕ ಈ ವರ್ಷ ಒಂದು ಹೆಮ್ಮೆಯ ಸಂಗತಿಗೆ, ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತರುವುದರ ಮೂಲಕ, ಅದು ವಾಣಿಜ್ಯ, ವಿಜ್ಞಾನ ಮತ್ತು ಕಲಾ ವಿಭಾಗದಲ್ಲಿ 3 ವಿಭಾಗದಲ್ಲಿ ಈ ಸಂಸ್ಥೆಯ ಮಕ್ಕಳು 100ಕ್ಕೆ 100ರಷ್ಟು ತಮ್ಮ ಫಲಿತಾಂಶವನ್ನು ತೋರ್ಪಡಿಸುವುದರ ಮೂಲಕ ಈ ಸಂಸ್ಥೆಯ ಮೈಲುಗಲ್ಲನ್ನು ನಾಡಿನಾದ್ಯಂತ ಬಿತ್ತರಿಸಿದ್ದಾರೆ. ನಾವೆಲ್ಲ ಸ್ವಾಭಾವಿಕವಾಗಿ ಪಟ್ಟಣಾದ್ಯಂತ ಸಂಸ್ಥೆಗಳ ಕಡೆ ಮುಖ ಮಾಡ್ತೀವಿ. ಆದರೆ ಒಮ್ಮೆ ಈ ಪರಿಸರದ ಅಂಗಳದ ಸಂಸ್ಥೆಯನ್ನು ಕಣ್ತುಂಬ ನೋಡಿ ಇಲ್ಲಿರ್ತಕ್ಕಂಥ ಜ್ಞಾನ ಕೌಶಲ್ಯವನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸಿದ್ದೇ ಆದರೆ ಇಂತಹ ಫಲಿತಾಂಶವನ್ನು ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೂಲಕ ಕಂಡುಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ AB ಪಾಟೀಲ್ ಸಾಹೇಬರವರ ನೇತೃತ್ವದೊಳಗೆ ಅವರಿಡೀ ಆಡಳಿತ ಮಂಡಳಿ ಚಾಕಚಕ್ಷತೆಯಿಂದ ಅವರು ಕೊಡಮಾಡುವ ಜ್ಞಾನದ ಪ್ರವೃತ್ತಿಯ ಮಾರ್ಗದಿಂದ ಮಕ್ಕಳು ತಮ್ಮ ಭೌತಿಕ ಗುಣಮಟ್ಟದ ಚಟುವಟಿಕೆಯೊಂದಿಗೆ, ಅದು ಪುಸ್ತಕ ಹಾಗೂ ಇನ್ನಿತರ ಚಟುವಟಿಕೆಗಳ ಮೂಲಕ ಸಂಸ್ಥೆಗೆ ಹಿರಿದಾದ ಒಂದು ಹೆಗ್ಗಳಿಕೆಯನ್ನು ತಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಯಾವುದನ್ನು ಪಟ್ಟಣದಲ್ಲಿ ಗಮನಿಸ್ತಾ ಇದ್ದೇವೆ ಅಥವಾ ಸಿಟಿ ಕಡೆ ಮುಖ ಮಾಡಿ ದೊಡ್ಡ ದೊಡ್ಡ ಸಂಸ್ಥೆಯನ್ನು ನೋಡ್ತಾ ಇದ್ದೇವೆ, ಆ ಸಂಸ್ಥೆ ಮತ್ತು ಆ ಸಿಟಿ, ಆ ದೊಡ್ಡ ಪಟ್ಟಣದಲ್ಲಿ ಸಿಗ್ತಕ್ಕಂಥ ಜ್ಞಾನವನ್ನು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮೆಲ್ಲ ಮಕ್ಕಳಿಗೂ ಕೈಗೆಟುಕುವ ಜ್ಞಾನದ ಮೂಲಕ ಕೊಡಮಾಡ್ತಕ್ಕಂಥ ಈ ಪ್ರವರ್ಗ ಅತ್ಯಂತ ಅದ್ಭುತ ಮತ್ತು ಅವಿಸ್ಮರಣೀಯ. ಅಂಥ ನಿಟ್ಟಿನೊಳಗೆ ಇವತ್ತು ಹೆಮ್ಮೆ ನಮ್ಮ ಭಾಗದೊಳಗಡೆ ಇಂತಹ ಸಂಸ್ಥೆ ಇದ್ದು ಹಳ್ಳಿ ಮಕ್ಕಳು ಎಲ್ಲಿಯೋ ಕಲಿತು ಏನೋ ಮಾಡುವುದಕ್ಕಿಂತ ಹಳ್ಳಿಯಲ್ಲೇ ನಿರ್ಮಾಣಗೊಂಡಿರ್ತಕ್ಕಂಥ ಈ ಭವ್ಯ ದೇವಾಲಯದ ಜ್ಞಾನ ಮಂದಿರದ ಜ್ಞಾನದ ಅಭಿರುಚಿಯನ್ನು ಪಡೆದುಕೊಂಡು ಇವತ್ತು ಕಣ್ಣೆದುರಿಗೇನೆ ತಮ್ಮ ಫಲಿತಾಂಶವನ್ನು ತಂದಿದ್ದಾರೆ. 100ಕ್ಕೆ 100ರಷ್ಟು ಫಲಿತಾಂಶವನ್ನು ಈ ಸಂಸ್ಥೆಗೆ ಕೊಡಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರೆಲ್ಲ ಗ್ರಾಮೀಣ ಮಕ್ಕಳೇ. ಆ ನಿಟ್ಟಿನೊಳಗೆ ಗ್ರಾಮೀಣ ಮಕ್ಕಳ ಆ ಭವಿಷ್ಯದ ಉಜ್ವಲೆಯ ಜ್ಞಾನಕ್ಕಾಗಿ ಈ ಸಂಸ್ಥೆ ಯಾವಾಗಲೂ ತೆರೆದ ಬಾಗಿಲಿದೆ. ಹಾಗಾಗಿ ಈ ದೇವಾಲಯಕ್ಕೆ ಕೈ ಮುಗಿದು ಒಳಗೆ ಬಂದು ಜ್ಞಾನ ದೇವತೆಯನ್ನು ಆರಾಧನೆ ಮಾಡಿದರೆ ಖಂಡಿತ ನಮ್ಮ ಮಕ್ಕಳು
ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂಸ್ಥೆಯ ಹೆಮ್ಮೆಯ ಸಂಗತಿಯೊಂದಿಗೆ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ನಮ್ಮ ಸಂಸ್ಥೆ, ನಮ್ಮ ಭಾವ, ನಮ್ಮ ಆತ್ಮ ಎಂಬ ಜ್ಞಾನದೃಷ್ಟಿಯಿಂದ ಈ ಸಂಸ್ಥೆಗೆ ತಮ್ಮೆಲ್ಲರ ಮಕ್ಕಳ ಉಜ್ವಲ ಭವಿಷ್ಯ ತೆರೆದಿದೆ. ಬನ್ನಿ, ತಮ್ಮ ಮಕ್ಕಳನ್ನು ಇಲ್ಲಿ ಜ್ಞಾನ ಕೊಡಿಸುವುದರ ಮೂಲಕ ಜಗತ್ತಿನ ಬಾನೆತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಸಂಕಲ್ಪಕ್ಕೆ ತಾವೆಲ್ಲರೂ ಭಾಜನರಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ.